ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಗಾಯ್ಸ್. ಇವತ್ತಿನ ಈ ಸಾಂತ್ವನದ ಅರಮನೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ಮ್ಯಾಟ್ರ್ ಹೆಂಗೈತಲ್ಲ, ಈ ವಿಡಿಯೋ ನೋಡಿದ ಮೇಲೆ ನಿಮಗೂ ಅನ್ಸತ್ಲ, ಹೌದು ಇದು ನನ್ನ ಲೈಫ್ದಾಗ ನಡೆದದ, ಇದು ನನ್ನ ಲೈಫ್ದಾಗ ಇನ್ನೂ ಐತೆ ಅಂತ ಹೇಳ್ಸಿಂದ. ಸೊ ಡೈರೆಕ್ಟ್ರು ಮ್ಯಾಟ್ರಿಗೆ ಬರೋನು ಏನಂತಂದ್ರೆ, ಎಲ್ಲ ಹುಡುಗರ ಲೈಫ್ದಾಗೂ ಒಂದು ನೋವಿರುತ್ತಲ್ಲ, ಯಾರಿಗೂ ಹೇಳಕ್ಕೆ ಆಗ್ತಿರಂಗಿಲ್ಲ. ಯಾರಿಗೂ ಫ್ರೆಂಡ್ಸ್ ಆಗಲಿ, ಸಂಬಂಧಿಕರಾಗಲಿ, ಅವ್ವ ಅಪ್ಪ ಆಗಲಿ, ಯಾರಿಗೂ ಹೇಳಕ್ಕೆ ಆಗ್ತಿರಂಗಿಲ್ಲ. ಆ್ಯಂಡ್ ಅದು ಒಳಗೆ ಇಟ್ಕೊಂಡು ಕೊರಗಾಕು ಆಗ್ತಿರಂಗಿಲ್ಲ. ಇನ್ನೊಂದು ವಿಶೇಷ ಏನಂತಂದ್ರೆ, ಆ ನೋವು ಐತ್ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತೇ ಇರಂಗಿಲ್ಲ. ಆ ನೋವು ಏನಂತಂದ್ರೆ, ನಾನು ನಿಮ್ಮ ಬಗ್ಗೆ ಮಾತಾಡತ್ತನ ತಂದಾಗ ನಿಮಗೂ ಒಂದು ಪ್ರಶ್ನೆ ಕೇಳ್ತೀನಿ. ಇದು ಏನಂತಂದ್ರೆ, ಆ ಪ್ರಶ್ನೆಗೆ ಆನ್ಸರ್ ಈ ಕಮೆಂಟ್ ಬಾಕ್ಸ್ದಾಗ ಹೇಳ್ರಿ. ಈ ಪ್ರಶ್ನೆ ಎಲ್ಲ ಹುಡುಗರಿಗೆ ಏನಂತಂದ್ರೆ, ನೀವು ಯಾವತ್ತಾದರೂ ಲೈಫ್ನಾಗ ಇಲ್ಲಿವರೆಗೂ ಕೂಡ ನಿಮ್ಮ ಹೆತ್ತಿರೋ ಅಪ್ಪಂದ ಒಂದು ಸರಿ ಆದರೂ ಪ್ರೀತಿಯಿಂದ ಹಗ್ ಮಾಡಿರಿ, ಒಂದು ಸರಿ ಆದರೂ ಅವ್ರನ್ನ ಅಪ್ಕೊಂಡಿರಿ, ಒಂದು ಸರಿ ಆದರೂ ಅಪ್ಕೊಂಡು ಐ ಲವ್ ಯು ಪಪ್ಪ ಅಂತ ಹೇಳಿರಿ? ಇಲ್ಲ. ಇದು ಭಾಳಷ್ಟು ಜನ ಹುಡುಗರು ಕನಸಾಗಿರುತ್ತೆ. ಬಟ್ ಅದು ಅಷ್ಟೊಂದು ಬೇಗ ನನಸಾಗಂಗಿಲ್ಲ. ಆ ಧೈರ್ಯ ಬರೋದೇ ಇಲ್ಲ. ಎಲ್ರಿಗೂ ಯಾರಿಗೆ ಆಸೆ ಇರಂಗಿಲ್ಲ ರೀ, ಅಪ್ಪನ ಪ್ರೀತಿಯಿಂದ ಅಪ್ಕೋಬೇಕಾ, ತಪ್ಕೋಬೇಕಾ, ಲವ್ ಯು ಪಪ್ಪ ಅಂತ ಹೇಳಬೇಕಾ, ಅವ್ರ ಜೊತೆ ಮಸ್ತ್ ಫ್ರೆಂಡಾಗಿ ಒಂದು ಒಳ್ಳೆ ಫ್ರೆಂಡಾಗಿ ಇರ್ಬೇಕಂತ ಯಾರಿಗೆ ಆಸೆ ಇರಂಗಿಲ್ಲ. ಆದ್ರೆ ಈ ಹುಡುಗರ ಲೈಫ್ದಾಗ ಈ ಒಂದು ಕನಸಿರುತ್ತಲ್ಲ, ಅಷ್ಟು ಈಸಿಯಾಗಿ ನನಸು ಆಗೋದೇ ಇಲ್ಲ. ಅದೊಂದು ನೋವಿರುತ್ತೆ. ಬಟ್ ಲೈಫ್ನಾಗ ಒಂದು ಸಂದರ್ಭ ಬರುತ್ತಲ್ಲ, ಹಗ್ ಮಾಡಿ ಲವ್ ಯು ಪಪ್ಪ ಅಂತ ಹೇಳೋದು, ಅಥವಾ ಒಂದು ಯಾವುದೋ ಒಂದು ಸಕ್ಸಸ್ ಆಗಿರ್ತಕ್ಕಂಥದ್ದು, ಯಾವುದೋ ಒಂದು ಗುಡ್ ಮೆಮೊರಿ, ಒಂದು ಗುಡ್ ಟೈಮ್, ಒಂದು ಗುಡ್ ಸಿಚುವೇಶನ್ ಬರುತ್ತಲ್ಲ, ಹಗ್ ಮಾಡ್ತಕ್ಕಂಥದ್ದು. ಆವಾಗ ರಿಯಲೈಸ್ ಆಕೈತ್ಲ, ಓ ಮೈ ಗಾಡ್, ಇದ್ರಾಗ ಇಷ್ಟು ಖುಷಿ ಐತಿ, ಇದ್ರಾಗ ಇಷ್ಟು ಸಂತೋಷ ಐತಿ ಅಂತೇಳಿ. ಅಲ್ಲಿವರೆಗೂ ಆ ಹುಡುಗರಿಗೆ ಗೊತ್ತೇ ಇರಂಗಿಲ್ಲ. ಹೌದಲ್ಲ, ನಾನು ನಮ್ಮ ಅಪ್ಪನ ಯಾವತ್ತೂ ಟಚ್ ಮಾಡಿಲ್ಲ, ನಮ್ಮ ಅಪ್ಪನ ಯಾವತ್ತೂ ಹಗ್ ಮಾಡಿಲ್ಲ, ಇನ್ನೂ ನನಗೆ ಐತಂತ ನನಗೆ ಗೊತ್ತೇ ಇಲ್ಲ ಅಂತ ಅನಿಸ್ತಿರತ್ತೆ. ಸೊ ನಾ ಹೇಳೋದೆಷ್ಟು, ಹೇ ಮಹಾದೇವ್, ಈ ಒಂದು ಸಂದರ್ಭ ಅವ್ರವ್ರು ಹೆತ್ತಿರೋ ಅವ್ರವ್ರ ಅಪ್ಪಂದ ಮಕ್ಕಳ ಅವ್ರ ಅಪ್ಪನ ಪ್ರೀತಿಯಿಂದ ಹಗ್ ಮಾಡಿ ಮುತ್ತು ಕೊಟ್ಟು ಲವ್ ಯು ಪಪ್ಪ ಅಂತ ಹೇಳ್ತಕ್ಕಂಥ ಸಂದರ್ಭ ಬರಲಿ. ಅದು ಯಾರಿಗೆ ಗೊತ್ತು, ಮುಂದೊಂದು ಸಂದರ್ಭ ಹಿಂಗೂ ಬರ್ಬೋದಲ್ಲ. ಇರೋಷ್ಟು ದಿನ ನಾವು ಹಗ್ ಮಾಡೋಕ್ಕಾಗಿರಂಗಿಲ್ಲ. ಯಾವಾಗ ಹಗ್ ಮಾಡ್ಬೇಕು ಅನ್ಕೊಂತೀವಿ ಅಲ್ಲಿವರೆಗೂ ಅಪ್ಪನ ಇಲ್ಲದೆ ಇರ್ತಕ್ಕಂಥ ಸಂದರ್ಭನೂ ಬರ್ತಿರುತ್ತೆ. ಭಾಳಷ್ಟು ಜನರ ಲೈಫ್ದಾಗ ಭಾಳಷ್ಟು ಜನರ ಜೊತೆ ಮಾತಾಡೋ ಕಾರಣಕ್ಕೆ ಗೊತ್ತಾಯ್ತಲ್ಲ. ಸೊ ಇರೋ ಅಷ್ಟು ದಿನ ನಾವು ಧೈರ್ಯ ಮಾಡೋಂಗಿಲ್ಲ. ಆದರೆ ಇವಾಗ ಧೈರ್ಯ ಬಂದಿರತ್ತಲ್ಲ, ಅಲ್ಲಿವರೆಗೂ ಅಪ್ಪ ಇರೋಂಗಿಲ್ಲ. ಆ್ಯಂಡ್ ಆ ಒಂದು ಖುಷಿ ಇರುತ್ತಲ್ಲ, ಅದೊಂದು ಹಗ್ ಮಾಡೋರಿಗೆ ಅಪ್ಪ ಇರೋಂಗಿಲ್ಲ. ಆ್ಯಂಡ್ ಅಪ್ಪ ಇರೋಂಗೆ ಹಗ್ ಮಾಡೋ ಧೈರ್ಯ ಇರೋಂಗಿಲ್ಲ. ಅಲ್ಲಿ ಏನೋ ಒಂದು ಇದೇ ಇರತ್ತೆ. ಸೊ ಅದು ಬರದೇ ಇರಲಿ. ಸೊ ನಾ ಎಲ್ರಿಗೂ ಒಂದು ಸಜೆಷನ್ ಮಾಡೋದು, ಬೇಕಾದಂಥ ನೋವು ಇರಲಿ, ಬೇಕಾದಂಥ ನೀವು ಜಗಳ ಮಾಡಿರಲಿ, ಬೇಕಾದಂಥ ದ್ವೇಷ ಇರಲಿ, ಆದರೆ ಇವತ್ತು ಹೋಗಿ ಅಪ್ಪನ ಜೊತೆ ಕೂತ್ಕೊಳ್ರಿ, ಟೈಮ್ ಸ್ಪೆಂಡ್ ಮಾಡಿರಿ, ಮಾತಾಡ್ರಿ, ಅಪ್ಪನ ಹಿಸ್ಟ್ರಿ ಬಗ್ಗೆ ಕೇಳ್ರಿ, ಅಪ್ಪನ ಲೈಫ್ ಬಗ್ಗೆ ಕೇಳ್ರಿ. ಮುಂದೆ ಏನೋ ಒಂದು ಮಾತಾಡ್ಬೇಕಾದ್ರೆ ಅಪ್ಪನ ಸಜೆಷನ್ ಕೇಳ್ರಿ. ಅಪ್ಪನ ಭೇಟಿನೂ ಮಾಡೋಕೆ ಹೋಗ್ಬೇಡ್ರಿ ಸ್ನೇಹಿತರೆ, ಅಪ್ಪನ ಭೇಟಿನೂ ಮಾಡೋಕೆ ಹೋಗ್ಬೇಡ್ರಿ ಗಾಯ್ಸ್. ಯಾಕಂತಂದ್ರೆ ಮುಂದೊಂದು ಸಂದರ್ಭ ಬರುತ್ತೆ, ಭಾಳಷ್ಟು ಮಿಸ್ ಮಾಡ್ಕೋಬೇಕಾಗತ್ತೆ. ಅಪ್ಪ ಇದ್ದು ಇದ್ದಂಗಾಗಿರ್ತಾನೆ, ಏನು ಮಾಡೋಕ್ಕಾಗಲ್ಲ. ಆ ಸಂದರ್ಭ ಯಾರಿಗೂ ಬರದೇ ಇರಲಿ. ಸೊ ಇರೋಷ್ಟು ದಿನ ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿರಿ, ಅಪ್ಪನ ಜೊತೆ ಅಪ್ಪನ ಕಷ್ಟ ಕೇಳ್ರಿ. ಭಾಳಷ್ಟು ಅಪ್ಪನಿಂದ ಮೋಟಿವೇಶನ್ ಸಿಗುತ್ತೆ. ನಾವೇನೇನೋ ಮಾಡ್ತಿರ್ತೀವಲ್ಲ, ಅಪ್ಪಗೆ ಏನೇನು ಸಿಕ್ಕಿಲ್ಲ, ಅವ್ರು ಕಷ್ಟಪಟ್ಟ ಅವ್ರಿಗೆ ಸಿಗದೆ ಇರೋದನ್ನು ನಮಗೆ ಕೊಟ್ಟಿರ್ತಾರಲ್ಲ. ಸೊ ಆ ಅಪ್ಪ ಮಗನೊಂದು ಫೀಲ್ ಬೇರೆನೇ ಇರುತ್ತೆ. ಆ ಅಪ್ಪ ಮಗನೊಂದು ಫೀಲ್ ಬೇರೆ ಇದ್ದರೆ ಅಪ್ಪ ಮಗನೊಂದು ಫೀಲ್ ಬೇರೆನೇ ಇರುತ್ತೆ. ಸೊ ಈ ಸಂದರ್ಭ ಈ ಒಂದು ಸಿಚುವೇಶನ್ ನಿಮ್ಮ ಲೈಫ್ದಾಗ ಬಂದಿತ್ತು ಅಂದ್ರೆ ಕಮೆಂಟ್ ಬಾಕ್ಸ್ನಾಗ ಹಾಕೋದನ್ನು ಮರಿಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.